ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದು. ನೋಡಿ, ನನ್ನ ಮಗ ಬಾಲ್ವಾಡಿಗೆ ಹೋಗಿದ್ದ. ಅಲ್ಲೇ ಅವನಿಗೆ ಚಿಕ್ಕವನಿಗೂ ಕರ್ಕೊಂಡೋಗಿದ್ದೆ. ಅವನಲ್ಲೇ ಆಟ ಆಡ್ತಿದ್ದ. ಹಾಗೆ ಅಲ್ಲಿಂದ ಬಂದು ನಾವು ಬಜಾರಿಗೆ ಹೋಗುವಂಥ ಕೆಲಸ ಇತ್ತು. ಅಲ್ಲಿ ಹೋಗಿ ಮುಗಿಸ್ಕೊಂಡೆಲ್ಲ ಬಂದು ನಾವೀಗ ನಮ್ಮ ಮಗ ತೆಂಗಿನ ಎಳ್ನೀರು ತಂದಿದ್ರು, ಅದು ತೊಗೊಂಡು ಆಟ ಆಡ್ತಿದ್ದ. ಆನಂತರ ಮಲ್ಕೊಂಡು ನಮ್ಮ ಮಕ್ಕಳೆಲ್ಲ ಎದ್ದಿದ್ರು. ಹಾಗೆ ಅವರು ನನ್ನ ಮೈದ್ನ ಮತ್ತು ನನ್ನ ಮಗ ಇಬ್ಬರು ಆಟ ಆಡ್ತಿದ್ರು. ಇದು ತುಳಸಿ ಹಬ್ಬದ ಮಾರನೇ ದಿವಸ ತೆಗೆದಿರುವಂಥ ವೀಡಿಯೋ. ಆನಂತರ ಏನು ಹೇಳಕ್ಕೆ ಹೊಂಟಿದ್ದೀನಿ ಅಂದರೆ, ನಾನು ಇವತ್ತು ಏನೂ ಇಲ್ಲ, ಮೊನ್ನೆ ಅಷ್ಟೇ ನನ್ನ ಮಗ ಕೈ ಸುಟ್ಕೊಂಡಲ್ವಾ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕಿದ್ದೀನಿ. ಏನಂತ ಹೇಳಿದರೆ, ನನ್ನ ಮಗನ ಕೈ ನೋಡಿ ತುಂಬ ಜನ ಏನಂತ ಹೇಳಿದ್ರಂದರೆ, ನನಗೆ ತುಂಬ ಹರ್ಟ್ ಆಯಿತು ಆ ಮಾತು. ಕೆಲವೊಂದು ಹೇಳಿರೋರಿಗಷ್ಟೇ ನಾನು ಹೇಳ್ತಿರೋದು. ಯಾವ ತಾಯಿನೂ ಕೂಡ ತನ್ನ ಮಗನಿಗೆ ಹೀಗಾಗಲಿ ಅಂತ ಯಾವ ತಾಯಿನೂ ಹೇಳಲ್ಲ ಅಲ್ವಾ. ಅಂಥ ತಾಯಿ ಆದರೂ ಹಾಗೆ ಹೇಳೋದು ಇಲ್ಲ, ಹಾಗೆ ಮಾಡೋದು ಇಲ್ಲ. ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನನ್ನ ಮಗನಿಗೆ ಕೈ ಮೇಲೆ ಸಾಂಬಾರು ಹಾಕ್ಕೊಂಡಾಗ ಅವನಾಗ ಹಾಕ್ಕೊಂಡಿದ್ದು ಅನಿವಾರ್ಯ ಅದು ಅಲ್ವಾ. ಅದೇ ದೊಡ್ಡವ್ರು ಹಾಕ್ಕೊಂಡ್ರೆ ಏನು, ಅದು ನಿನ್ನ ಕರ್ಮ ಅಂತಿದ್ರು ಅಲ್ವಾ. ಅದ್ರ ಬದಲು ಮಕ್ಕಳಿಗೆ ಹೇಳೋದಲ್ಲ, ತಾಯಿಗೂ ಸಮಾಧಾನ ಹೇಳಬೇಕು. ಆ ನಮನೆ ಆಗಿದ್ದು ನೋಡಿ, ತಾಯಿಗೂ ತುಂಬ ನೋವಿರುತ್ತೆ, ಮಗನಿಗೆ ಆಗಾಗಿದೆ ಅಂತ. ಅದನ್ನು ಹೇಳೋದು ಬಿಟ್ಟು ಕೆಲವರು ಹೇಳಿರೋ ಮಾತು 100 ಜನರಲ್ಲಿ ಒಂದು 50% ಆದರೂ ಆ ಮಾತನ್ನು ಹೇಳಿದ್ದಾರೆ. ನಂಗೆ ಮನಸ್ಸಿಗೆ ತುಂಬ ಅಂದರೆ ತುಂಬ ನೋವಾಯಿತು. ಏನಂತ ಹೇಳಿದರೆ, ನೀನು ಆ ಮಗು ಸಾಂಬಾರು ಕೈ ಮೇಲೆ ಹಾಕ್ಕೊಂಡಿರುವಾಗ ನೀ ಹೊಟ್ಟೆಗೆ ಏನು ತಿಂತೆ ಅಂದರು. ಕೆಲವರು ಹೇಳಿದರು, ಇನ್ನು ಒಂದು ಮಗುಗೆ ನೋಡ್ಕೊಳ್ಳಿಕ್ಕಾಗಲಿಲ್ವಾ ನಿನ್ನ ಹತ್ರ ಅಂತ ಹೇಳಿದರು. ಎರಡನೇ ಪಾಯಿಂಟ್ ಆಯಿತಾ. ಮತ್ತೇನಂತ ಹೇಳಿದರೆ, ನೀ ಎಲ್ಲೋ ಹೋಗಿ ಸತ್ತಿದ್ದೆ ಅಂತ ಹೇಳಿದರು. ಅಲ್ಲ, ಮಕ್ಕಳಿಗೆ ಏನೇ ಆದರೂ ತಾಯಿನೇ ಕಾರಣವಾಗಿರ್ತಾಳ. ಅಷ್ಟು 9 ತಿಂಗಳು ಗರ್ಭಿಣಿಯಾಗಿ 9 ತಿಂಗಳ ತನಕ ಹೊಟ್ಟೆಯಲ್ಲಿ ಇಟ್ಕೊಂಡು ಸಾಕಿ ತುಂಬ ಕಾಳಜಿಯಿಂದ ನೋಡ್ಕೊಳ್ತಾಳೆ. ಆದ್ರೂ ಆ ಮಕ್ಕಳಿಗೆ ಸ್ವಲ್ಪ ಏನಾದ್ರು, ಮಕ್ಕಳು ಅಂದ ತಕ್ಷಣ ಏಳೋದು ಬೀಳೋದು ಸಹಜ ಅಲ್ವಾ. ಆದ್ರೂ ಈ ಜನರಿಗೆ ಯಾಕೆ ಹೀಗೆ ಅನ್ಸತ್ತೆ ಅಂತೀನಿ ನಾನು. ನೋಡಿ ಫ್ರೆಂಡ್ಸ್, ನಾನು ಬೇಕಾಗಿ ಏನು ಮಾಡಿರಲಿಲ್ಲ. ಅದು ಆ ದಿವಸ ಅನಿವಾರ್ಯ, ಅದು ಇಟ್ಟಿದ್ದೀನಂತ ಕೂಡ ನಂಗೆ ಗೊತ್ತೂ ಇಲ್ಲ. ಅದು ಯಾಕಂತ ಹೇಳಿದರೆ, ಆ ದಿವಸ ನಾನು ಯಾವತ್ತೂ ಕೆಳಗಡೆ ಇಟ್ಟಿನ ಹೋಗೋಳಲ್ಲ, ಗ್ಯಾಸ್ ಮೇಲೆ ಇಟ್ಟಿನೇ ಹೋಗೋಳು. ಆ ದಿವಸ ನಮ್ಮ ಮನೆಯವ್ರಿಗೆ ಕೆಲಸಕ್ಕೆ ತಡ ಆಗತ್ತೆ ಅಂತ ಅದು ನಾ ಕೆಳಗಡೆ ಇಟ್ಟು ಗಡ್ಬಡಿಯಲ್ಲಿ ಅವ್ರಿಗೆ ಬಡಿಸ್ಬೇಕು, ಮತ್ತು ಮಾವನವ್ರಿಗೆ ಟ್ಯಾಬ್ಲೆಟ್ ಕೊಡಬೇಕು, ಹಾಗೆ ಮಕ್ಕಳಿಗೂ ಬಡಿಸ್ಬೇಕು ಅನ್ನೋ ಗಡ್ಬಡಿಯಲ್ಲಿ ಅದಕ್ಕೆ ಕೆಳಗಿಟ್ಟು ನಾ ಹೋದೆ. ಅದು ನಾ ಎಲ್ಲಿ ಹೋದೆ ಅಂದರೆ, ನಾ ಕಾಗಿಗೆ ಇಡ್ಲಿಕ್ಕೆ ಅಂತ ಹೋಗಿದ್ದೆ. ಅಂದರೆ ಊಟ ಎಲ್ಲ ಇಟ್ಟು ಬಡಿಸ್ಬೇಕು, ಇನ್ನು ಪ್ಲೇಟ್ ತರಬೇಕು, ಪ್ಲೇಟ್ ತಂದು ಬಡಿಸುವ ಅಷ್ಟರಲ್ಲೇ ಇಟ್ಟು ಬಡಿಸಿ ಅವ್ರಿಗೆ ಕೆಲಸಕ್ಕೆ ಹೋಗಿಸೋದು, ಆಗ ಟ್ಯಾಬ್ಲೆಟ್ ಎಲ್ಲ ಕೊಡೋದಿರುತ್ತಲ್ವ. ಹಾಗಾಗಿ ನಾನು ಮಾಡಿದ್ದೆ. ಆದ್ರೂ ಆ ದಿವಸ ನಂಗೆ ನೆನಪಿಲ್ಲ ಕೂಡ, ಅದು ಕೆಳಗಡೆ ಇಟ್ಟಿದ್ದೀನಂತ ನನ್ನ ತಲೆಯಲ್ಲಿ ಕೂಡ ಇಲ್ಲ. ಆದ್ರೂ ಆ ದಿವಸ ಇಟ್ಟು ಹೋದ ತಕ್ಷಣ ಒಂದು ನಿಮಿಷ ನನ್ನ ಮಗ ಎದ್ದ, ತೋರಿಸ್ತೀನಿ ನೋಡಿ. ಮಣಿ, ಹಾಯ್, ನೋಡಿದ್ರಲ್ವಾ. ಅದಕ್ಕೆ ಹೇಳ್ತಾರೆ, ಯಾವ ತಾಯಿನೂ ಬೇಕಾಗಿ ಏನು ಮಾಡಲ್ಲ. ಆ ದಿವಸ ಅವನು ಗ್ರಹಚಾರ ಇತ್ತು ಏನೋ, ಆದ್ರೂ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಏನೇ ಆಗಲಿ ತಾಯಿ ಅದಕ್ಕೆ ಕಾರಣ ಆಗಿರಲ್ಲ. ಆದ್ರೂ ಆ ತಾಯಿನೇ ಬೈಕೊಳ್ತಾರೆ. ದಯವಿಟ್ಟು ಒಂದು ಮಾತು ಹೇಳ್ತೀನಿ ನೋಡಿ, ತಾಯಿ ಯಾವತ್ತೂ ತಪ್ಪು ಮಾಡಲ್ಲ, ಮಾಡಿಸೋದು ಇಲ್ಲ. ಬೇಕಾಗಿ ಯಾವ ತಾಯಿನೂ ತಪ್ಪು ಮಾಡಲ್ಲ. ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಒಳ್ಳೆಯವರಾಗಿರಬೇಕು ಅನ್ನೋದು ನಮ್ಮ ಭಾವನೆಯಲ್ಲಿರುತ್ತೆ. ಬಿಟ್ಟರೆ ಅದು ತಪ್ಪಾಗಿರಲ್ಲ. ಹಾಗಿದ್ರೆ ಅವಳು ತಾಯಿನೇ ಅಲ್ಲ ಅಂತ ಅರ್ಥ. ಎಷ್ಟೇ ಆಗಲಿ ತಾಯಿನ ಮಾತ್ರ ಬ್ಲೇಮ್ ಮಾಡಬೇಡಿ, ದಯವಿಟ್ಟು ಕೇಳ್ಕೊಳ್ತೀನಿ. ಪಾಪ ಅವಳಿಗೆ ಆಗಿರೋ ನೋವಿಗಿಂತ ಬೇರೆಯವಳು ಹೇಳ್ತಾರೆ ನೋಡಿ ಆ ಮಾತು, ಟೊಂಕಾಗಿ ಮಾತಾಡೋದು ಸ್ವಲ್ಪ ಬಿಟ್ಟುಬಿಡಿ. ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಕಷ್ಟ ನೀವು ಅರ್ಥ ಮಾಡ್ಕೊಳ್ಬೇಕು, ಬಿಟ್ಟರೆ ಇನ್ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಯಾಕಂದರೆ ನಮ್ಮ ಮಗ ಎದ್ಬಿಟ್ಟ, ಅದಕ್ಕೋಸ್ಕರನೇ. ಈ ವಿಡಿಯೋ ತುಂಬ ಜನರಿಗೆ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಏನು ಅಂತ ಈ ಕಮೆಂಟಲ್ಲಿ ತಿಳಿಸಿ ದಯವಿಟ್ಟು. ಒಂದು ಹೆಣ್ಣಾದವಳು ತಾಯಿ ಮಾತ್ರ ಆಗಿರಲ್ಲ, ಮಗು ಥರ ಆಗಿರೋ ನಮ್ಮ ಮಾವನವರಿಗೂ ಒಂದು ಇಲ್ಲದ ಮನೆಗೆ ಒಂದು ಮಗಳಾಗಿ ಹೋಗಿರ್ತಾಳೆ, ಗಂಡನಿಗೆ ಒಂದು ಹೆಂಡತಿ ಆಗಿರ್ತಾಳೆ, ಅತ್ತೆಗೊಂದು ಚಲೋ ಸೊಸೆ ಆಗಿರ್ತಾಳೆ. ಆ ಮನೆ ಎಲ್ಲ ನಿಭಾಯಿಸ್ಕೊಂಡು ಹೋಗುವಂಥ ಒಂದು ಸೊಸೆ ಆಗಿರ್ತಾಳೆ. ಬಿಟ್ಟರೆ ಅದೇ ಮಕ್ಕಳ ವಿಷಯ ಬಂದರೆ ತುಂಬ ಜಾಗೃತಿಯಾಗಿ ತಗೊಳ್ತಾರೆ. ಅವಳಿಗೆ ಮಗು ಒಂದೇ ಆಗಿರಲ್ಲ, ಮಗು ಜೊತೆಗೆ ಮಗು ಮನಸ್ಸಿನ
ಮಾವನಿಗೆ ಅತ್ತೆ ಮಾವ ಮೈದ್ನ ಎಲ್ರಿಗೂ ನೋಡ್ಕೊಳ್ತಾಳೆ ಅವಳು. ಹಾಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ